ಅನಧಿಕೃತವಾಗಿ ಮೆಡಿಕಲ್ ಕಾಲೇಜು ನಡೆಸ್ತಾ ಇದ್ದ ಸಂಸ್ಥೆಯ ಮೇಲೆ ದಾಳಿ ನಡೆಸೋ ಸಚಿವರ ಯತ್ನ ವಿಫಲವಾದ ಘಟನೆ ಬೆಂಗಳೂರಿನಲ್ಲಿ ನಡೆಯಿತು. ವೈದ್ಯಕೀಯ ಶಿಕ್ಷಣ ಸಚಿವ ಎ ರಾಮದಾಸ್ ಅಧಿಕಾರಿಗಳ ತಂಡದೊಂದಿಗೆ ಜೆಪಿ ನಗರದ 4ನೇ ಹಂತದಲ್ಲಿರೋ ವೈಜನ್ ಫಿನಿಶಿಂಗ್ ಸ್ಕೂಲ್ ಮೇಲೆ ದಾಳಿಗೆ ಮುಂದಾದರು. ಆದರೆ 20 ದಿನಗಳ ಹಿಂದೆಯೇ ಈ ವೈದ್ಯಕೀಯ ಕಾಲೇಜು ಸ್ಥಳ ಬದಲಾಯಿಸಿರುವುದು ಬೆಳಕಿಗೆ ಬಂತು. ದೀಪಂಕರ್ ಚೌಧರಿ ಅನ್ನೋರು ಈ ಅನಧಿಕೃತ ಮೆಡಿಕಲ್ ಕಾಲೇಜು ನಡೆಸ್ತಾ ಇದ್ರು ಎನ್ನಲಾಗಿದೆ. ಬಳಿಕ ಜೆಪಿ ನಗರದ 1ನೇ ಹಂತದಲ್ಲಿರೋ ದೀಪಂಕರ್ ಚೌಧರಿಯ ನಿವಾಸಕ್ಕೆ ತೆರಳಿದಾಗಲೂ ಸಚಿವರಿಗೆ ನಿರಾಸೆ ಕಾದಿತ್ತು. ಸಚಿವರ ಆಗಮನದ ಸುದ್ದಿ ತಿಳಿದ ಚೌಧರಿ ಮನೆಯಿಂದ ಪರಾರಿಯಾಗಿದ್ದರು. ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಎ ರಾಮದಾಸ್ ಅವರು ಅಧಿಕಾರಿಗಳ ತಂಡದೊಂದಿಗೆ ಇವತ್ತು ಅನಧಿಕೃತವಾಗಿ ಮೆಡಿಕಲ್ ಕಾಲೇಜು ನಡೆಸ್ತಾ ಇದ್ದ ಸಂಸ್ಥೆ ಮೇಲೆ ದಾಳಿ ನಡೆಸೋದಕ್ಕೆ ಮುಂದಾಗಿದ್ರು. ಆದರೆ ಈ ಒಂದು ಯತ್ನ ವಿಫಲವಾದಂತಹ ಘಟನೆ ನಡೆಯಿತು. ಇವತ್ತು ಬೆಂಗಳೂರಿನಲ್ಲಿ ಜೆಪಿ ನಗರದ 4ನೇ ಹಂತದಲ್ಲಿರುವಂತಹ ವೈಜನ್ ಫಿನಿಶಿಂಗ್ ಸ್ಕೂಲ್ ಮೇಲೆ ದಾಳಿಯನ್ನ ನಡೆಸೋದಕ್ಕೆ ಮುಂದಾಗಿದ್ರು. ಆದರೆ 20 ದಿನಗಳ ಹಿಂದೆಯೇ ಈ ವೈದ್ಯಕೀಯ ಕಾಲೇಜು ಸ್ಥಳ ಬದಲಾಯಿಸಿರುವುದು ಬೆಳಕಿಗೆ ಬಂತು. ಇನ್ನು ದೀಪಂಕರ್ ಚೌಧರಿ ಅನ್ನೋರು ಈ ಅನಧಿಕೃತ ಮೆಡಿಕಲ್ ಕಾಲೇಜನ್ನ ನಡೆಸ್ತಾ ಇದ್ರು. ಬಳಿಕ ಜೆಪಿ ನಗರದ 1ನೇ ಹಂತದಲ್ಲಿರುವಂತಹ ದೀಪಂಕರ್ ಚೌಧರಿಯ ನಿವಾಸಕ್ಕೆ ತೆರಳಿದಾಗಲೂ ಕೂಡ ಸಚಿವರಿಗೆ ಅಲ್ಲೂ ಕೂಡ ನಿರಾಸೆ ಕಾದಿತ್ತು. ಯಾಕಂದ್ರೆ ಸಚಿವರ ಆಗಮನದ ಸುದ್ದಿಯನ್ನ ತಿಳಿದಂತಹ ಚೌಧರಿ ಮನೆಯಿಂದ ಪರಾರಿಯಾಗಿದ್ರು. ಹಾಗಾಗಿ ಸಚಿವ ಎ ರಾಮದಾಸ್ ಅವರಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಸಾಕಷ್ಟು ನಿರಾಸೆ ಆಗಿದೆ. Some really wonderful works. Research on more than 1.5 lakhs. Whole street. Yes. In different hospitals. Yes, sir. Every day I've been following your news in all the papers.